ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಮತ್ತು ಕೆಪಿಪಿ ಪೋರ್ಟಲ್ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡುವಂತದ್ದು. ಇನ್ನು ಯಾರು ಕೂಡ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಅನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ DSC ಮತ್ತು ಯೂಸರ್ ID ಪಾಸ್ವರ್ಡ್ ಬೇಕಾದ್ರೆ ಇಲ್ಲಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಟೆಂಡರ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ ಅಂದ್ರೆ ಟೆಂಡರ್ ಸಬ್ಮಿಷನ್ ಅಥವಾ ಯಾವ ರೀತಿ ಟೆಂಡರ್ ಗೆ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡೋದು, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕಾದಲ್ಲಿ ಈ ವಿಡಿಯೋ ಕೆಳಗಡೆ ಇರುವಂತ ಜಾಯಿನ್ ಅಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನ ನೀವು ನೋಡುವಂತದ್ದು. ಸೊ ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ರಿಗೂ ಗೊತ್ತಿದೆ, ಇಷ್ಟು ದಿನ ಏನಿತ್ತು ಈ ಪ್ರೊಕ್ಯೂರ್ಮೆಂಟ್ ಅಪ್ರೂವ್ ಆಗಿ 24 ಅವರ್ಸ್ ಅಲ್ಲಿ ನಿಮಗೆ KPP ಪೋರ್ಟಲ್ ಅಪ್ರೂವಲ್ ಸಿಗ್ತಾ ಇತ್ತು. ಈ ತರ ಪ್ರೊಸೀಜರ್ ಇರುವಂತದ್ದು. ಬಟ್ ಇವತ್ತಿನ ಏನಾಗಿದೆ ಅಂತ ಹೇಳಿದ್ರೆ, ಇವಾಗಿರುವಂತ ಈ ಪ್ರೊಕ್ಯೂರ್ಮೆಂಟ್ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಯಾಕಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಗೆ ನಾವು ಈ ಪ್ರೊಕ್ಯೂರ್ಮೆಂಟ್ ಅವಶ್ಯಕತೆನೇ ಇರೋದಿಲ್ಲ. ಇವಾಗ ನೀವು ಏನೇ ಒಂದು ರಿಜಿಸ್ಟ್ರೇಷನ್ ತಗೊಳ್ಬೇಕು ಅಂತ ಹೇಳಿದ್ರೆ KPP ಪೋರ್ಟಲ್ ಡೈರೆಕ್ಟ್ ಆಗಿ KPP ಪೋರ್ಟಲ್ ಅಲ್ಲೇ ರಿಜಿಸ್ಟ್ರೇಷನ್ ಮಾಡುವಂತ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ನ ಹಾಕಿ ಯೂಸರ್ ID ಪಾಸ್ವರ್ಡ್ ಅನ್ನ ಪಡ್ಕೊಳ್ಳುವಂತದ್ದು. ಸೊ ಅದಾದ್ಮೇಲೆ ಪಾಸ್ವರ್ಡ್ ರೀಸೆಟ್ ಮಾಡ್ಕೊಳ್ಳೋದು. ಅದಾದ ನಂತರ ಡಿಜಿಟಲ್ ಸಿಗ್ನೇಚರ್ಸ್ ಅನ್ನ ಹಾಕ್ಬಿಟ್ಟು ನಿಮ್ದು ಪ್ರೊಪ್ರೈಟರ್ಶಿಪ್ ಅಥವಾ ಇಂಡಿವಿಜುವಲ್ ಪಾರ್ಟ್ನರ್ಶಿಪ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಪ್ರೊಸೀಜರ್ ಗೆ ಹೋಗ್ಬಿಟ್ಟು ನಿಮ್ದು ಯೂಸರ್ ID ಪಾಸ್ವರ್ಡ್ ಅನ್ನ ಆಕ್ಟಿವೇಟ್ ಅನ್ನ ಮಾಡ್ಕೊಳ್ಳುವಂತದ್ದು. ಸೊ ಇದು ನ್ಯೂ ಅಪ್ಡೇಟ್. ಇನ್ನು ಮುಂದೆ ಯಾವುದೇ ರೀತಿಯಂತ ಈ ಪ್ರೊಕ್ಯೂರ್ಮೆಂಟ್ ಇರಲ್ಲ. ಏನೇ ಇದ್ರು ಕೂಡ KPP ಪೋರ್ಟಲ್ ಅಲ್ಲೇ ಬರೋದು. ಆಮೇಲೆ ರಿಜಿಸ್ಟ್ರೇಷನ್ ಏನೇ ಇದ್ರು ಕೂಡ ವಿತಿನ್ 1 ಡೇ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಯಾರದೇ ಇದ್ರು ಕೂಡ ಮೊದ್ಲೇನಿತ್ತು 2 to 3 ಡೇಸ್ ಅಂತ ಹೇಳ್ತಾ ಇದ್ವಿ ನಾವು. ಬಟ್ ಆ ತರ ಇನ್ ಮುಂದೆ ಇರೋದಿಲ್ಲ. ಏನೇ ಇದ್ರು ಕೂಡ ರಿಜಿಸ್ಟ್ರೇಷನ್ 1 ಡೇ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಮೊದ್ಲಿನ ತರನೇ. ಸೊ ಮೊದ್ಲು ಇವತ್ತು ಬೆಳಿಗ್ಗೆ ಸಬ್ಮಿಟ್ ಮಾಡಿದ್ರೆ ಮಧ್ಯಾಹ್ನ ಒಳಗೆ ಅಪ್ರೂವಲ್ ಸಿಗೋದು. ಸೊ ಅದೇ ತರ ಇನ್ ಮುಂದೆ ಕೂಡ KPP ಆಕ್ಸೆಸ್ ಅನ್ನ ಮಾಡಬಹುದು. ತುಂಬಾ ಈಸಿ, ತುಂಬಾ ಬೆನಿಫಿಟ್ ಇದೆ. ಯಾಕಂದ್ರೆ 2 ಪೋರ್ಟಲ್ ರಿಜಿಸ್ಟ್ರೇಷನ್ ಟೈಮ್ ವೇಸ್ಟ್ ತುಂಬಾ ಆಗ್ತಾ ಇತ್ತು. ಈ ತರ ಮಾಡಿರೋದ್ರಿಂದ ಸೊ ಯಾರಿಗಾದ್ರು ಎಮರ್ಜೆನ್ಸಿ ಟೆಂಡರ್ ಹಾಕೋದಿದ್ರೆ ವಿತಿನ್ 1 ಡೇ ಅಲ್ಲಿ ಏನಾದ್ರು ಕ್ಲೋಸಿಂಗ್ ಟೆಂಡರ್ಸ್ ಇದ್ರೆ ಇಮಿಡಿಯೇಟ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಟೆಂಡರ್ ಅನ್ನ ಈಸಿಯಾಗಿ ಸಬ್ಮಿಟ್ ಅನ್ನ ಮಾಡಬಹುದು. ಸೊ ಇದು ನ್ಯೂ ಅಪ್ಡೇಟ್. ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಇನ್ ಮುಂದೆ ಇರೋದಿಲ್ಲ. ಏನೇ ಇದ್ರು ಕೂಡ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಒಂದೇ ಇರೋದು. ಸೊ ಇದರಲ್ಲೇ ನೀವು ಸೈನ್ ಅಪ್ ಆಗಬೇಕು, ಪಡ್ಕೊಳ್ಳುವಂಥದ್ದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.